ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯ ಮಾತೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 14ನೇ ಅಧ್ಯಾಯ 26-27 ವಚನಗಳು. ಅರಣ್ಯಕಾಂಡ 14:26-27. ಯೆಹೋವನು ಮೋಶೆ ಆರೋನರಿಗೆ, ನನಗೆ ವಿರೋಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲ್ಯರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ದೇವರು ತಾನೇ ತನ್ನ ಆತ್ಮನ ಮೂಲಕ ಈ ವಾಕ್ಯಗಳನ್ನು ನಮಗೆ ವಿಶೇಷವಾಗಿ ವಿವರಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ದೇವರು ಸಹಿಸದೇ ಇರುವಂಥ ಒಂದು ವಿಚಾರವನ್ನು ನಾವು ಇದನ್ನು ನೋಡ್ತಿದ್ದೇವೆ. ನಮ್ಮ ಬಾಯಿಯ ಮಾತಿನಲ್ಲಿ ದೇವರು ಸಹಿಸದೇ ಇರುವಂಥ ಒಂದು ವಿಷಯ ಗುಣಗುಟ್ಟುವಿಕೆ. ಒಂದು ಕಾರ್ಯವನ್ನು ಸಹಿಸದೆ, ಅಲ್ಲಿರುವಂಥ ದೇವರ ಯೋಜನೆಯನ್ನು ಅರಿಯದೆ, ದೇವರ ಚಿತ್ತವನ್ನು ತಿಳ್ಕೊಳ್ಳುವುದಕ್ಕೆ ತಾಳ್ಮೆ ತೆಗೆದುಕೊಳ್ಳದೆ, ದೇವರು ಒಂದು ಕಾರ್ಯಕ್ಕಾಗಿ ತನ್ನ ವಾಕ್ಯದಲ್ಲಿ ಏನನ್ನು ನುಡಿದಿದ್ದಾನೆ ಅದನ್ನು ದೇವರಾತ್ಮ ನಮಗೆ ತೋರಿಸುವವರೆಗೆ ಕಾಯದೆ, ದೇವರಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ತಾಳ್ಮೆಯನ್ನು ತೆಗೆದುಕೊಳ್ಳದೆ, ಪರಿಸ್ಥಿತಿಯನ್ನು ನಮ್ಮದೇ ವಿಧದಲ್ಲಿ ಅರ್ಥ ಮಾಡಿಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ಕಾರ್ಯಗಳಿಗೆ ವಿರುದ್ಧವಾಗಿ ಮಾತನಾಡುವಂಥ ಬಾಯಿ, ಗುಣಗುಟ್ಟುವಂಥ ಬಾಯಿ, ಸಹನೆಯನ್ನು ಕಳಕೊಂಡ ಬಾಯಿ, ಅವಿಶ್ವಾಸದ ಮಾತುಗಳನ್ನು ಮಾತನಾಡುವ ಬಾಯಿ, ದೇವರನ್ನು ದೂಷಿಸುವ ಬಾಯಿ, ದೇವರ ಮನುಷ್ಯರನ್ನು ದೂಷಿಸುವ ಬಾಯಿ, ಇವುಗಳ ಕುರಿತಾಗಿ ವಾಕ್ಯದಲ್ಲಿ ಬರೆದದೆ, ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ಅನೇಕರು ನಾವು ನಮ್ಮ ಜೀವಿತದಲ್ಲಿ ಉಂಟಾಗುವಂಥ ಕೆಲವು ಬಾಧೆಗಳ ನಿಮಿತ್ತ ನೇರವಾಗಿ ಕೆಲವೊಮ್ಮೆ ದೇವರನ್ನೇ ಪ್ರಶ್ನಿಸ್ತೇವೆ. ದೇವರಲ್ಲಿದ್ದಾನೆ, ದೇವರು ಇಲ್ಲ, ದೇವರು ಇದ್ದಿದ್ರೆ ಈ ಸಂಗತಿಗಳು ನಮಗೆ ಸಂಭವಿಸ್ತಿರ್ಲಿಲ್ಲ, ದೇವರಿಗೆ ಕಣ್ಣಿಲ್ಲ, ದೇವರು ಒಳ್ಳೆಯವನಲ್ಲ, ಹೀಗೆ ಹಲವು ವಿಧದಲ್ಲಿ ದೇವರನ್ನು ದೂಷಿಸ್ತಾರೆ. ದೇವರೆಲ್ಲ ಹೇಳ್ತಿದ್ದಾನೆ, ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ಇದಕ್ಕೆ ಮೊದಲಿರುವಂಥ ಮಾತುಗಳನ್ನು ಗಮನಿಸಿದರೆ ದೇವರು ಹೇಳ್ತಿದ್ದಾನೆ, ನನಗೆ ವಿರೋಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಗುಣಗುಟ್ಟುವವರನ್ನು ದೇವರು ದುಷ್ಟ ಸಮೂಹ ಎಂಬುದಾಗಿ ಹೇಳ್ತಿದ್ದಾನೆ. ದೇವರನ್ನ ದೂಷಿಸುವವರು ಪ್ರೇರೆ, ದೇವರು ಇದನ್ನು ಒಪ್ಪುವುದಿಲ್ಲ. ದೇವರ ವಾಕ್ಯದುದ್ದಕ್ಕೂ ನಾವು ಗಮನಿಸ್ತಾ ಬರುವಾಗ ದೇವರನ್ನ ಗುಣಗುಟ್ಟಿದ ಪ್ರತಿ ಜನರು ತಮ್ಮ ಮೇಲೆ ದೇವರ ಕೋಪವನ್ನು, ನ್ಯಾಯ ತೀರ್ಪವನ್ನು, ನಾಶನವನ್ನು ಬರಮಾಡಿಕೊಂಡಿದ್ದಾರೆ. ಇಲ್ಲಿಯೂ ಸಹ ಈ ಜನರ ವಿಚಾರದಲ್ಲಿ ದೇವರು ಒಂದು ತೀರ್ಮಾನ ಮಾಡ್ತಾನೆ. ಮುಂದಿನ ವಾಕ್ಯವನ್ನು ಓದಿದ್ರೆ ಅಲ್ಲಿ ನಮಗೆ ಅರ್ಥವಾಗ್ತದೆ. 28ರಲ್ಲಿ ಆತನು ಹೇಳ್ತಾನೆ, ನೀವು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ನಿಮ್ಮ ಶವಗಳು ಈ ಅರಣ್ಯದಲ್ಲೇ ಬೀಳುವವು. ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೆಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ಗುಣಗುಟ್ಟುವಿಕೆಯಿಂದ ಮನುಷ್ಯನು ದೇವರಲ್ಲಿ ಏನನ್ನೂ ಸಂಪಾದಿಸುವುದಿಲ್ಲ, ಏನನ್ನೂ ಸಾಧಿಸುವುದಿಲ್ಲ. ಬದಲಾಗಿ ಗುಣಗುಟ್ಟುವಿಕೆ ನಿಮಿತ್ತ ತನ್ನ ಮೇಲೆ ಕೋಪವನ್ನು ಬರಮಾಡಿಕೊಳ್ತಾನೆ. ಗುಣಗುಟ್ಟುವ ಮನುಷ್ಯ ದೇವರ ಕೋಪ ಬರಮಾಡುವಾಗ ಅದು ಅವನಿಗೆ ಆಪತ್ತು. ಇಲ್ಲಿ ಗುಣಗುಟ್ಟಿದವರೆಲ್ಲರೂ ಇದೇ ಅಡವಿಯಲ್ಲಿ ಇಲ್ಲೇ ಅವರು ಶವವಾಗಿ ಇಲ್ಲೇ ಅವರು ಹೂತಾಕಲ್ಪಡ್ತಾರೆ ಎಂಬುದನ್ನು ದೇವರಲ್ಲಿ ತಿಳಿಸ್ತಿದ್ದಾನೆ. ಅವರ ಶವಗಳು ಅಲ್ಲೇ ಬೀಳುವವು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ನಮಗೆ ದೊಡ್ಡ ಎಚ್ಚರಿಕೆ. ಗುಣಗುಟ್ಟುವಿಕೆಯನ್ನು ನಮ್ಮ ಬಾಯಿಂದಲೂ, ನಮ್ಮ ಜೀವಿತದಿಂದಲೂ, ನಮ್ಮ ಮನೆಯೊಳಗಿಂದಲೂ ನಾವು ತೆಗೆದುಹಾಕಬೇಕು. ಗುಣಗುಟ್ಟಿಯೇ ದೇವರು ಮಾಡುವ ರಕ್ಷಣಾ ಕಾರ್ಯಗಳಿಗೆ ವಿರೋಧವಾಗಿ ನಮ್ಮ ಜೀವಿತದಲ್ಲಿ ಫಲವನ್ನು ಅನುಭವಿಸುವುದು ಬೇಡ. ದೇವರು ರಕ್ಷಣಾ ಕಾರ್ಯಕ್ಕಾಗಿ ಇಲ್ಲಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ, ವಾಗ್ದಾತ ದೇಶಕ್ಕೆ ಸೇರಿಸಲಿಕ್ಕೆ ಹೊರಟಿರುವಾಗ ಈ ಜನರು ಇಲ್ಲಿ ದೇವರಲ್ಲಿ ಅಪನಂಬಿಕೆಯನ್ನು ತಾಳಿ ದೇವರಿಂದ ದೊರಕುವಂಥ ರಕ್ಷಣಾ ಕಾರ್ಯವನ್ನು ಅನುಭವಿಸದೆ ಅವರ ಅಡವಿಯಲ್ಲೇ ಸತ್ತು ಬೀಳುವಂಥ ಪರಿಸ್ಥಿತಿಗೆ ತಮ್ಮನ್ನು ಸಿಕ್ಕಿಸಿಕೊಂಡ್ರು. ಹಾಗಾದರೆ ನಿಮ್ಮ ಮನೆಯೊಳಗೆ ಗುಣಗುಟ್ಟುವಿಕೆ ಇರುವುದಾದರೆ, ಹಾಗಾದರೆ ನಾನಾ ಅಪೇಕ್ಷಿಸದ ಸಂಗತಿಗಳು ನಡೆಯುವಾಗ, ನಾನಾ ಆಪತ್ತುಗಳು ಬರುವಾಗ, ನಾನಾ ವೇದನೆಗಳು ಬರುವಾಗ ಒಮ್ಮೆ ನಿಂತು ಪರೀಕ್ಷಿಸಬೇಕಾಗ್ತದೆ. ಇದಕ್ಕೆ ಈ ಒಂದು ಸಂಗತಿಗಳು ಸಂಭವಿಸೋದಕ್ಕೆ ಕಾರಣ ನಾನು ಗುಣಗುಟ್ಟಿದೆಯೋ? ನಾನು ಇಂಥ ಸಂಗತಿಗಳು ಸಂಭವಿಸಿದ್ದಕ್ಕೆ ಕಾರಣ ನನ್ನ ಗುಣಗುಟ್ಟುವಿಕೆಯೇ ಆಗಿರಬಹುದೆಂಬುದನ್ನು ನಾವು ಒಮ್ಮೆ ಅವಲೋಕಿಸಿ ನೋಡಬೇಕಾಗ್ತದೆ. ಗುಣಗುಟ್ಟಿದ್ದೇ ಆಗಿರುವುದಾದರೆ ದೇವರ ಮುಂದೆ ಬೇಗ ಕ್ಷಮೆ ಕೇಳಿ, ದೇವರೇ, ನಾನು ಗುಣಗುಟ್ಟಿದರ ನಿಮಿತ್ತವಾಗಿ ನಿನ್ನ ಕೋಪವನ್ನು ಎಳಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸು.
ನನ್ನ ಬಾಯೊಳಗಿಂದಲೂ, ನನ್ನ ಜೀವಿತದಿಂದಲೂ, ನನ್ನ ಮನೆಯೊಳಗಿಂದಲೂ ಈ ಗುಣಗುಟ್ಟುವಿಕೆಯನ್ನು ನಾನು ಹೊರಗೆ ತಳ್ತೇನೆ, ದಯಮಾಡಿ ಕ್ಷಮಿಸು ಎಂಬುದಾಗಿ ದೇವರ ಮುಂದೆ ಅಂಗಲಾಚಿ ಕ್ಷಮೆ ಕೇಳೋದು ಉತ್ತಮ. ಕುಟುಂಬವಾಗಿ ಗುಣಗುಟ್ಟಿದರೆ, ಕುಟುಂಬವಾಗಿ ದೇವರ ಮುಂದೆ ಪಶ್ಚಾತ್ತಾಪ ಪಡೋದು ಉತ್ತಮ. ಪ್ರೇರೈ, ಈ ವಾಕ್ಯದಲ್ಲಿ ನಾವು ಗ್ರಹಿಸುವಂಥ ಒಂದು ದೊಡ್ಡ ಸಂಗತಿ. ಈ ಸಮಯದಲ್ಲಿ ನಾವು ದೇವರ ಮುಂದೆ ಪ್ರಾರ್ಥಿಸೋಣ. ಹೊಸ ಒಡಂಬಡಿಕೆಯಲ್ಲಿ ಗುಣಗುಟ್ಟುವುದನ್ನು ಬೇಡ ಎಂಬುದಾಗಿ ಹೇಳಲಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಗುಣಗುಟ್ಟುವುದರಿಂದ ಆಗುವಂಥ ದುಷ್ಪರಿಣಾಮಗಳನ್ನ ವಿವರಿಸಲಾಗಿದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಗುಣಗುಟ್ಟುವುದರ ನಿಮಿತ್ತವಾಗಿ ನಿನ್ನ ಕೋಪವು ಬರ್ತದಲ್ಲ, ಗುಣಗುಟ್ಟುವ ಜನರನ್ನು ದುಷ್ಟ ಸಮೂಹ ಎಂಬುದಾಗಿ ನೀನು ಹೇಳಿದೆಯಲ್ಲ ಕರ್ತನೆ. ನೀನು ಗುಣಗುಟ್ಟುವಿಕೆನ ಈ ಮನುಷ್ಯರು ಆದ ನಾವು ನಿನ್ನ ವಿರುದ್ಧವಾಗಿ ಗುಣಗುಟ್ಟುವಾಗ ಅದು ನಿನಗೆ ಕೇಳಿಸ್ತದೆ ಎಂಬುದಾಗಿ ಬರ್ತದೆಯಲ್ಲ ಅಪ್ಪ. ನಾವು ಗುಣಗುಟ್ಟಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ತೇವೆ. ನಾವು ಗುಣಗುಟ್ಟಿ ನಿನ್ನನ್ನು ದೂಷಿಸ್ತೇವೆ ಎಂಬುದನ್ನು ಒಪ್ಪಿಕೊಳ್ತೇವೆ. ದೇವರೇ, ನಾವು ಗುಣಗುಟ್ಟಿದರ ನಿಮಿತ್ತವಾಗಿ ನಮ್ಮ ಸಮಸ್ಯೆಗಳು ಹೆಚ್ಚಾಗಿವೆ ಎಂಬುದನ್ನು ಒಪ್ಪಿಕೊಳ್ತೇವೆ ಕರ್ತನೆ. ಈಗ ನಮ್ಮ ಬಾಯಿಂದಲೂ, ನಮ್ಮ ಜೀವಿತದಲ್ಲೂ, ನಮ್ಮ ಕುಟುಂಬದಿಂದಲೂ ಕರ್ತನೆ, ನಾವು ಈ ಗುಣಗುಟ್ಟುವಿಕೆಯನ್ನು ಹೊರಗೆ ತಳ್ಳುವಂತೆ ನಿನ್ನ ಮುಂದೆ ಬಂದು ಪಶ್ಚಾತ್ತಾಪ ಪಡ್ತೇವೆ ಸ್ವಾಮಿ. ನಮ್ಮ ಗುಣಗುಟ್ಟುವಿಕೆಯಿಂದ ನಮ್ಮ ವೈಯಕ್ತಿಕ ಜೀವಿತದ ಮೇಲೆ, ಕುಟುಂಬದ ಜೀವಿತದ ಮೇಲೆ ಉಂಟಾಗಿರುವಂಥ ಪ್ರತಿ ಪರಿಣಾಮಗಳಿಂದ ಕರ್ತನೆ ದಯಮಾಡಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ವಿಮೋಚಿಸಬೇಕೆಂಬುದಾಗಿ ಅಂಗಲಾಚಿ ಬೇಡಿಕೊಳ್ತೇವೆ. ನೀನು ನಮಗಾಗಿ ಸುರಿಸಿದ ರಕ್ತ, ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಕರ್ತನೆ, ನಾವು ಅನುಭವಿಸುವಂಥ ಬಾಧೆಗಳಿಂದ ನಮಗೆ ಬಿಡುಗಡೆ ಕೊಡು ಸ್ವಾಮಿ. ಕರ್ತನೆ, ಇದಕ್ಕೆ ಬದಲಾಗಿ ಇನ್ನು ಮುಂದೆ ನಾವು ನಿನ್ನನ್ನು ಸ್ತುತಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ದಯೆ ನಮ್ಮ ಮೇಲೆ ಇರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.